ತಪ್ಪೇನು? ಮುಗಿಲಿ ಬಿಡಿ. ಪ್ರಜಾಪ್ರಭುತ್ವದ ಹೆಮ್ಮೆ ಅದು. ಅವ ಮಹಾರಾಜ ಆದವನು ಮತದಾರರ ಮನೆ ಮುಂದೆ ಬಂದು ಕೈ ಮುಗಿತಾನೆ ಅಂದ್ರೆ ಈ ಸಂವಿಧಾನಕ್ಕಿರೋ ಶಕ್ತಿ ಅದು, ಈ ಪ್ರಜಾಪ್ರಭುತ್ವಕ್ಕಿರೋ ಶಕ್ತಿ ಅದು. ನೀವು ಪ್ರತಾಪ್ ಸಿಂಹ ಅವರೇ, ನಿಮಗೆ ಹೈಕಮಾಂಡ್ ಲೆವೆಲಲ್ಲಿ ಬೇಸೆ ಗಟ್ಟಿ ಇಲ್ಲ ಅಂದಮೇಲೆ ಹರ್ಷವರ್ಧನ್ ಸಿಂಗ್ ಅಂದ್ರೆ ಯದುವೀರ್ ಅವರ ಮಾವ, ಯದುವೀರ್ ಅವರ ಪತ್ನಿ ತ್ರಿಷಿಕಾ ಸಿಂಗ್ ಅವರ ತಂದೆ ಹೈಕಮಾಂಡ್ ಲೆವೆಲ್ನಲ್ಲಿ, ಮೋದಿ ಲೆವೆಲ್ನಲ್ಲಿ ಲಾಬಿಯನ್ನ ನಡೆಸಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸ್ತರು ಅಂತ. ಎಸ್, 2024 ಲೋಕಸಭಾ ಚುನಾವಣೆ ರೋಚಕತೆ ಮೇಲೆ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಚುನಾವಣೆ ದಿನಾಂಕ ಘೋಷಣೆ ಆಗಿಲ್ಲ, ಆದರೆ ಚುನಾವಣೆಗೆ ದಿನಗಣನೆ ಆರಂಭವಾಗ್ತಾ ಇದ್ದಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ವಿಶೇಷವಾಗಿ ಬಿಜೆಪಿ ಪಕ್ಷದಲ್ಲಿ ಮೇಜರ್ ಸರ್ಜರಿಗಳನ್ನ ಮಾಡಲಾಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ನೀಡಿಲ್ಲ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ರಾಜ್ಯದ 28 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳಲ್ಲಿ ಸಾಕಷ್ಟು ಒಂದು ಚರ್ಚೆಯನ್ನು ಹುಟ್ಟುಹಾಕಿದೆ. ಶಿವಮೊಗ್ಗದಿಂದ ಏನು ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಇದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ. ಅದೇ ರೀತಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ರಾಜವಂಶಸ್ಥ ಏನು ಯದುವೀರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರ ರಾಜಕೀಯ ಎಂಟ್ರಿಗೂ ಸಹ ಪರ ವಿರೋಧ ಚರ್ಚೆ ನಡೀತಾ ಇದೆ. ಈ ನಡುವೆ ದೇವೇಗೌಡರ ಸಂಬಂಧಿ CN ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಏನು ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ, ಇದಕ್ಕೂ ಸಹ ಪರ ವಿರೋಧ ಚರ್ಚೆ ನಡೀತಾ ಇದೆ. ಏನು ಚರ್ಚೆ ಅದು? ಯೋಗ್ಯರು ರಾಜಕಾರಣಕ್ಕೆ ಬರುವ ಅಗತ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಒಂದ್ ಕಡೆ ಡಾಕ್ಟರ್ CN ಮಂಜುನಾಥ್ ಅವರು ರಾಜಕಾರಣಕ್ಕೆ ಬರುವ ಅಗತ್ಯತೆ ಇಲ್ಲ, ಮಹಾರಾಜ ಯದುವೀರ್ ಅವರು ಸಹ ರಾಜಕೀಯಕ್ಕೆ ಬರೋದು ಬೇಡ, ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ರಾಜ್ಕುಮಾರ ಕುಟುಂಬದ ಸಂಬಂಧಿಯಾಗಿರೋ ಅಂದ್ರೆ ಸೊಸೆ ಆಗಿರೋ ಕಾರಣ ಅವರು ಸಹ ರಾಜಕೀಯಕ್ಕೆ ಬರಬಾರ್ದು ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಹಾಗಾದ್ರೆ ರಾಜಕಾರಣಕ್ಕೆ ಸಜ್ಜನರು ಎಂಟ್ರಿ ಆಗದೆ ಇದ್ರೆ ಮತ್ಯಾರು ಬರಬೇಕು ಅನ್ನೋದು ಸಹ ಚರ್ಚೆಯನ್ನ ಹುಟ್ಟು ಹಾಕಿರೋದು. ಹೊಲಸು ರಾಜಕಾರಣ ಅಂತೇಳಿ ಏನು ಒಂದು ಟ್ರೆಂಡನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾದರೆ ಇಷ್ಟು ವರ್ಷ ಏನು ರಾಜಕಾರಣವನ್ನು ಮಾಡಲಾಗ್ತಿದೆ, ಏನು ಇಷ್ಟು ದಿನ ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ನಾಯಕರುಗಳು, ಇವರೆಲ್ಲ ಹೊಲಸುಗಳ? ಈ 3 ಎಂಟ್ರಿಗೆ ಮಾತ್ರ ಹೊಲಸು ರಾಜಕೀಯ ಅಂತ ಬಣ್ಣ ಹಚ್ಚುವ ಮಂದಿ, ಹಾಗಾದರೆ ನಮ್ಮ ದೇಶವನ್ನು ಆಳ್ತಿರೋ, ನಮ್ಮ ರಾಜ್ಯವನ್ನು ಆಳ್ತಿರೋರು ಎಲ್ಲರೂ ಹೊಲಸು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸಹ ಚರ್ಚೆಯನ್ನು ಹುಟ್ಟು ಹಾಕಿದೆ. ವಿಚಾರ ಏನೇ ಇರಲಿ, ವಿಶೇಷವಾಗಿ ನಾನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವಿಚಾರವಾಗಿ ನಾನು ಮಾತನಾಡ್ತೀನಿ. ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಅನ್ನ ನೀಡಿಲ್ಲ. ಇದು ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳಲ್ಲಿ ಒಂದು ರೀತಿಯ ಆಕ್ರೋಶವನ್ನ ಮನೆ ಮಾಡುವಂತೆ ಮಾಡಿದೆ. ರಾಜವಂಶಸ್ಥ ಯದುವೀರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿದೆ. ಏನು ನಿನ್ನೆಯವರೆಗೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ, ಮತ್ತೊಮ್ಮೆ ಹ್ಯಾಟ್ರಿಕ್ ಗೆಲುವಿಗೆ ಪ್ರತಾಪ್ ಸಿಂಹ ಸನ್ನದ್ಧರಾಗ್ತಾ ಇದ್ದಾರೆ ಅನ್ನೋ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಒಂದು ರೀತಿಯ ಶಾಕಿಂಗ್ ಅಂಡ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೀಡಿತು. ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಚರ್ಚೆಗಳು ನಡೀತು. ಇದಕ್ಕೆ ಪೂರಕ ಎಂಬಂತೆ ಯಡಿಯೂರಪ್ಪ ಅವರ ಪುತ್ರ ಏನಂದ್ರು, 4 ಗೋಡೆಗಳ ಮಧ್ಯೆ ಆಗಿರುವಂತಹ ಚರ್ಚೆಯನ್ನ ನಾನು ಬಹಿರಂಗ ಪಡಿಸಲ್ಲ ಅಂತ BSY ಅವರ ಪುತ್ರ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಘೋಷಣೆ ಮಾಡಿದ್ರು. ಇದಾದ ಬೆನ್ನಲ್ಲೇ ಮೈಸೂರು ಕೊಡಗಿನಲ್ಲಿ ರಾಜಕೀಯ ಸಂಚಲನ ಒಂದು ಸೃಷ್ಟಿಯಾಗಿದೆ. ಒಂದೆಡೆ ಪ್ರತಾಪ್ ಸಿಂಹ ನಡುರಾತ್ರಿಯಲ್ಲಿ ಲೈವ್ ಬಂದು ಭಾವುಕತೆಯನ್ನ ವ್ಯಕ್ತಪಡಿಸಿದ್ದಾರೆ, ಕಣ್ಣೀರನ್ನ ಹಾಕಿದ್ದಾರೆ, ತಮ್ಮ ಹಳೆಯ ನೆನಪುಗಳನ್ನ ಹೇಳ್ಕೊಂಡಿದ್ದಾರೆ, ನಾನು ಮಾಡಿರುವಂತಹ ಕೆಲಸಗಳು ಏನು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಇದಾದ ಬಳಿಕ ಅಂದ್ರೆ 24 ಗಂಟೆಯ ನಂತರ ಪರೋಕ್ಷವಾಗಿ ಯದುವೀರ್ ಅವರಿಗೆ ಟಾಂಗನವನ್ನು ಕೊಟ್ಟಿದ್ದಾರೆ. AC ರೂಮಲ್ಲಿ ಮಹಾರಾಜನಾಗಿ ಆಡಳಿತ ನಡೆಸಬೇಕಾಗಿದ್ದಂಥ ಯದುವೀರ್ ಜನರ ಮುಂದೆ ಕೈ ಮುಗಿದು ನಿಲ್ತಾರೆ ಅನ್ನೋದಾದ್ರೆ ಅದಕ್ಕೆ ನನ್ನ ಸ್ವಾಗತ ಅನ್ನೋ ರೀತಿಯಲ್ಲಿ ಪರೋಕ್ಷ ಟಾಂಗ್ ಕೊಡುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು. ಇದಾದ ನಂತರ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಯದುವೀರ್ ಅವರಿಗೆ ರಾಜಕಾರಣ ಅಗತ್ಯತೆ ಇರಲಿಲ್ಲ, ಅವರು ರಾಜಕೀಯಕ್ಕೆ ಬರಬಾರದಿತ್ತು, ಅವರು ರಾಜ ವಂಶಸ್ಥರು ಅಂತ. ಆದ್ರೆ ಮತ್ತೊಂದು ಕಡೆ ಯದುವೀರ್ ಪರ ಸಹ ಕೆಲವರು ಬ್ಯಾಟನ್ನ ಬೀಸ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಜಪ್ರಭುತ್ವ ವ್ಯವಸ್ಥೆ ಬಹಳ ವರ್ಷಗಳ ಹಿಂದೆನೆ ಅಂತ್ಯವಾಗಿದೆ, ತಪ್ಪೇನು? ಹಾಗೆ ಮತ್ತೊಂದು ಏನು ಮಾತುಗಳು ಹರಿದಾಡ್ತಾ ಇದೆ, ಬಹಳ ಲಾಬಿಯನ್ನ ನಡೆಸಿದ್ರು ಬಿಜೆಪಿಯಲ್ಲಿ. ಅಳಿಯನ ಟಿಕೆಟ್ಗಾಗಿ ಯದುವೀರ್ ಅವರ ಮಾವ ಹೈಕಮಾಂಡ್ ಲೆವೆಲಲ್ಲಿ ದೊಡ್ಡ ಮಟ್ಟದ ಲಾಬಿಯನ್ನ ಮಾಡಿದ್ರು ಅಂತ.
ಬಹಳ ಲಾಬಿಯನ್ನ ನಡೆಸಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ಮಿಸ್ ಮಾಡಲಾಗಿದೆ ಅಂತ. ಆದರೆ ಇಲ್ಲಿ ಪ್ರಶ್ನೆ ಉದ್ಭವವಾಗಿರೋದು, ಹೈಕಮಾಂಡ್ನಲ್ಲಿ ಹೋಲ್ಡ್ ಇಟ್ಟುಕೊಳ್ಳಲಾಗದಂತ ಪ್ರತಾಪ್ ಸಿಂಹ ಅವರು ರಾಜವಂಶಸ್ಥ ಯದುವೀರ್ ಅವರ ಹತ್ತ ಬೆರಳು ತೋರಿಸೋದ್ರಿಂದ ಏನು ಪ್ರಯೋಜನ ಅನ್ನೋದು ಚರ್ಚೆಗೆ ಗ್ರಾಸವಾಗಿ ಹೋಗಿರೋದು. ಇವತ್ತು ಜನ ಮಾತನಾಡ್ತಾ ಇದ್ದಾರೆ, ಬರಬಾರ್ದಿತ್ತು ಅವರು ರಾಜಕಾರಣಕ್ಕೆ ಅಂತ. ಅವರು ರಾಜಕಾರಣಕ್ಕೆ ಬರಬಾರ್ದಿತ್ತು ಅನ್ನೋದಾಗಿದ್ರೆ, ಅವರು ಹೈಕಮಾಂಡ್ನಲ್ಲಿ ಲಾಬಿ ನಡೆಸಿದ್ರು ಅನ್ನೋದಾಗಿದ್ರೆ, ಅವರು ಚುನಾವಣೆಗೆ ಬಂದು ಜನರ ಮುಂದೆ ಕೈಯನ್ನ ಮುಗಿದು ಮತ ಕೇಳುವಂತ ಅಗತ್ಯತೆ ಇರಲಿಲ್ಲ. ಇವತ್ತು ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ. ಅವರ ಮಾವ ರಾಜಸ್ಥಾನದ ಹರ್ಷವರ್ಧನ್ ಸಿಂಗ್ ಡುಂಗರ್ಪುರ್ ಹೈಕಮಾಂಡ್ ಲೆವೆಲ್ ಲಾಬಿಯನ್ನ ನಡೆಸಿದ್ರು ಟಿಕೆಟ್ಗಾಗಿ ಅಂತ. ಬಿಜೆಪಿಯ ಬೆಂಬಲಿಗರು ಹಾಗೆ ಏನು ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಪರೋಕ್ಷವಾಗಿ ಹೇಳ್ತಾ ಇರೋದು, ಹಾಗೆ ಮಾಧ್ಯಮಗಳ ವಿಶ್ಲೇಷಣೆ, ಹರ್ಷವರ್ಧನ್ ಸಿಂಗ್ ಅಂದ್ರೆ ಯದುವೀರ್ ಅವರ ಮಾವ, ಯದುವೀರ್ ಅವರ ಪತ್ನಿ ತ್ರಿಷಿಕಾ ಸಿಂಗ್ ಅವರ ತಂದೆ ಹೈಕಮಾಂಡ್ ಲೆವೆಲ್ನಲ್ಲಿ, ಮೋದಿ ಲೆವೆಲ್ನಲ್ಲಿ ಲಾಬಿಯನ್ನ ನಡೆಸಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು ಅಂತ ಅನಿವಾರ್ಯತೆ ಯದುವೀರ್ ಅವರಿಗೆ ಇಲ್ಲ ಅಂತ ಯದುವೀರ್ ಅವರ ಅಭಿಮಾನಿಗಳು ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರು ರಾಜಕಾರಣಕ್ಕೆ ಬರಬೇಕಾಗಿದ್ರೆ ಅವರು ಇಷ್ಟೊಂದೆಲ್ಲ ಸರ್ಕಸ್ ಅನ್ನ ಮಾಡುವ ಬೇಕಾಗಿರ್ಲಿಲ್ಲ. ಹಿಂಬಾಗಿಲಿನ ಮೂಲಕ ರಾಜಕಾರಣ ಮಾಡಬಹುದಿತ್ತು. ಮೋದಿ ಲೆವೆಲ್ನಲ್ಲಿ ಲಾಬಿ ಮಾಡಿಸಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಂತ ಯದುವೀರ್ ಅವರು ರಾಜ್ಯಸಭಾ ಮೆಂಬರ್ ಆಗಕ್ಕಾಗ್ತಾ ಇರ್ಲಿಲ್ವಾ? ಚುನಾವಣೆ ಫೇಸ್ ಮಾಡದೆ ಅವಕಾಶ ಇರುವಂತ ಸ್ಥಾನಗಳಿಗೆ ರಾಜ್ಯಸಭೆ ಸದಸ್ಯಕ್ಕೆ ಅವರು ಹೋಗಕ್ಕಾಗ್ತಾ ಇರ್ಲಿಲ್ವಾ? ಚುನಾವಣೆಯೇ ಬೇಕಾಗಿತ್ತ? ಅಂದ್ರೆ ಅವರ ತೀರ್ಮಾನ ಏನೊಂದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಅವರು ಜನರ ಮುಂದೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಸೋಲು ಗೆಲುವು ಸೆಕೆಂಡ್, ಜನ ತೀರ್ಮಾನ ಮಾಡಬೇಕು. ಲಾಬಿ ಮಾಡಿಸಿ ಟಿಕೆಟ್ ಗಿಟ್ಟಿಸಿಕೊಂಡಾಕ್ಷಣ ಜನ ವೋಟ್ ಹಾಕ್ತಾರೆ, ಅವ್ರು ಗೆದ್ದೇ ಬಿಡ್ತಾರೆ. ಸೊ ಇದನ್ನು ನಾವು ಅಂತಿಮಗೊಳಿಸ್ಲಿಕ್ಕಾಗಲ್ಲ. ಏನು ಇವತ್ತು ಹೇಳ್ತಾ ಇದ್ದಾರಲ್ಲ, ಲಾಬಿ ನಡೆಸಿದ್ರು, ಹೈಕಮಾಂಡ್ ಲೆವೆಲಲ್ಲಿ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡ್ರು, ಅವ್ರು ತಾಕತ್ತಿರ್ಬೋದು. ಅದು ನೀವು ಪ್ರತಾಪ್ ಸಿಂಹ ಅವರೇ, ನಿಮಗೆ ಹೈಕಮಾಂಡ್ ಲೆವೆಲಲ್ಲಿ ಬೇಸೆ ಗಟ್ಟಿ ಇಲ್ಲ ಅಂದಮೇಲೆ ನೀವು ಇಷ್ಟೊಂದು ಹಾರಾಟ ಚೀರಾಟ ಮಾಡುವಂತ ಅಗತ್ಯತೆ ಇತ್ತ? ಅಯೋಧ್ಯೆಯಲ್ಲಿ ಕಟ್ಟಿದಂತ ರಾಮ ಮಂದಿರ ವಿಚಾರವಾಗಿ ಅಷ್ಟೆಲ್ಲ ಹೇಳಿಕೆಗಳನ್ನ ಕೊಟ್ರಿ, ಅಷ್ಟೆಲ್ಲ ಸಮರ್ಥನೆಯನ್ನ ಮಾಡಿಕೊಂಡ್ರಿ, ಕಡೆಗೆ ನಿಮ್ಮ ಪಕ್ಷ ನಿಮಗೆ ಏನು ಕೊಡ್ತು? ಅಂದ್ರೆ ನಿಮ್ಮ ಎಳಸುತನವನ್ನ ಇಲ್ಲಿ ಪ್ರದರ್ಶನ ಮಾಡಿದೆ ನಿಮ್ಮ ಹೈಕಮಾಂಡೆ. ಒಂದು ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳಲಾಗದಂತಹ ನೀವು ಬಿಜೆಪಿಯಲ್ಲಿ ನಿಮ್ಮ ಬೇಸೆ ಗಟ್ಟಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡ್ತೀರಾ, ಕೆಲವು ಸಂದರ್ಭ ಕುಮಾರಸ್ವಾಮಿ ಅವರ ವಿರುದ್ಧವೂ ಮಾತನಾಡಿದ್ದೀರಾ, ಕೆಲವು ಸಂದರ್ಭ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವೂ ಮಾತನಾಡಿದ್ದೀರಾ. ಈ ಮಾತಿನ ಹಿಂದೆ ಯಾವುದಾದರೂ ಶಕ್ತಿ ಇರಬೇಕಲ್ಲ. ಆ ಶಕ್ತಿ ಯಾವುದು ಅನ್ನೋದೇ ನಿಮ್ಮಲ್ಲಿ ಗೊತ್ತಿಲ್ಲ. ಇವತ್ತು ಪ್ರತಾಪ್ ಸಿಂಹ ಅಭಿಮಾನಿಗಳು ಹೇಳ್ತಾರೆ, ಮಹಾರಾಜರು ಎಲೆಕ್ಷನ್ ಬಂದು ಕೈ ಮುಗಿತಾರೆ, ನಿಲ್ಬಾರ್ದು. ಯಾಕೆ ನಿಲ್ಬಾರ್ದು ಸ್ವಾಮಿ? ರಾಜಪ್ರಭುತ್ವ ವ್ಯವಸ್ಥೆ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು. ರಾಜ ಬಂದು ಮನೆ ಮುಂದೆ ಕೈ ಮುಗಿದ್ನಾ? ಕೈ ಮುಗಿಬೋದು ಅಷ್ಟೇ. ಅವನು ಓಟ್ ಹಾಕೋದು ಬಿಡೋದು ಜನರ ಮನಸ್ಥಿತಿಗೆ ಬಿಟ್ಟಿರೋದು. ಬರಲೇಬಾರ್ದು ಅಂತ ಹೇಳೋದು ಎಷ್ಟು ಸರಿ? ತಪ್ಪೇನು? ಮುಗಿಲೇ ಬಿಡಿ. ಪ್ರಜಾಪ್ರಭುತ್ವದ ಹೆಮ್ಮೆ ಅದು. ಅವ ಮಹಾರಾಜ ಆದವನು ಮತದಾರರ ಮನೆ ಮುಂದೆ ಬಂದು ಕೈ ಮುಗಿತಾನೆ ಅಂದ್ರೆ ಈ ಸಂವಿಧಾನಕ್ಕಿರೋ ಶಕ್ತಿ ಅದು, ಈ ಪ್ರಜಾಪ್ರಭುತ್ವಕ್ಕಿರೋ ಶಕ್ತಿ ಅದು. ನೀವಿನ್ನೂ ಮಹಾರಾಜರ ಆರಾಧನೆಯಲ್ಲೇ ತೊಡಗಿದ್ರೆ ಎಸಿ ರೂಮಲ್ಲೇ ಅವ್ರು ಕುಂತಿರ್ಬೇಕು, ಜನರ ಬಳಿ ಬರಬಾರ್ದು, ಅವ್ರು ಕೈ ಮುಗಿಬಾರ್ದು. ಡಾಕ್ಟರ್ CN ಮಂಜುನಾಥ್ ಅವರು ಬರಬಾರ್ದು, ಗೀತಾ ಶಿವರಾಜ್ಕುಮಾರ್ ಅವ್ರು ಬರಬಾರ್ದು. ರೇ ಸ್ವಾಮಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಅವರನ್ನ ಗೆಲ್ಲಿಸೋದು ಸೋಲಿಸೋದು ಮತದಾರರ ವಿವೇಚನೆಗೆ ಬಿಟ್ಟಿರೋದು. ಅದನ್ನ ಬಿಟ್ಟು ನಾವು ಇಂಥವರು ರಾಜಕಾರಣಕ್ಕೆ ಬರಬಾರ್ದು, ಸಜ್ಜನರು ರಾಜಕಾರಣಕ್ಕೆ ಬರಬಾರ್ದು, ಈ ರೀತಿಯ ಗೊಂದಲಗಳ ಹೇಳಿಕೆಗಳನ್ನು ನೀಡೋ ಮೂಲಕ ನೀವು ಮತದಾರರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೀರಾ? ಲಾಬಿ ನಡೆಸಿದ್ರು ಟಿಕೆಟ್ಗಾಗಿ. ನೀವು ನಡೆಸಬೇಕಿತ್ತು ಲಾಬಿ. 2 ಸಲ ಸಂಸದರಾಗಿದ್ದೀರಾ. ಹೈಕಮಾಂಡ್ ಲೆವೆಲಲ್ಲಿ ಬೇಸ್ಟ್ ಇಟ್ಕೋಬೇಕಿತ್ತು, ಗ್ರಿಪ್ಪನ್ನು ಇಟ್ಕೋಬೇಕಾಗಿತ್ತು. ಒಂದು ಗ್ರಿಪ್ ಇಲ್ಲ, ಒಂದು ಬೇಸ್ ಇಲ್ಲ. 2 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದೀರಾ. ಈಗ ಟಿಕೆಟ್ ಕೈ ತಪ್ಪಿದ ಪರಿಣಾಮ ಗೊಂದಲಗಳ ಹೇಳಿಕೆಗಳ ಮೂಲಕ ನಿಮ್ಮದೇ ಪಕ್ಷದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸಲಿಕ್ಕೆ ಪ್ರತಾಪ್ ಸಿಂಹ ಅವರು ಹೊರಟಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪಗಳನ್ನ ಮಾಡ್ತಾ ಇದೆ. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಬಿಜೆಪಿ ಹೈಕಮಾಂಡ್ ಇಂತಹ ಒಂದು ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಂತ.
ಖುದ್ದು ಪ್ರತಾಪ್ ಸಿಂಹ ಅವರು ಕೂಡ ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಪ್ರಶ್ನೆ ಉದ್ಭವವಾಗಿರೋದು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಕಾರಣ ಏನು? ಯದುವೀರ್ ಅವರಿಗೂ ಪ್ರತಾಪ್ ಸಿಂಹ ಅವರಿಗೂ ಭಿನ್ನಾಭಿಪ್ರಾಯ ಇದೆಯಾ? ಸಾಕಷ್ಟು ಡೆವಲಪ್ಮೆಂಟ್ ನಾನು ಮಾಡಿದ್ದೀನಿ ಅಂತ ಹೇಳಿಕೊಳ್ಳುವಂಥ ಪ್ರತಾಪ್ ಸಿಂಹ ಅವರಿಗೆ ಹೈಕಮಾಂಡ್ ಟಿಕೆಟ್ ನೀಡಿಲ್ಲ ಅಂದರೆ ಅದಕ್ಕೆ ಕಾರಣ ಇದೆ. ಆ ಕಾರಣ ಏನು ಅನ್ನೋದನ್ನ ಹೈಕಮಾಂಡ್ ಹೇಳಬೇಕು. ಆ ಕಾರಣ ಏನು ಅನ್ನೋದು ಪ್ರತಾಪ್ ಸಿಂಹ ಅವ್ರಿಗೂ ತಿಳಿದಿದೆ. ಅದನ್ನು ಹೇಳಬೇಕು, ಬಹಿರಂಗವನ್ನು ಪಡಿಸ್ಬೇಕು. ಕಾರಣ ಏನು? ಯದುವೀರ್ ಅವರ ಮಾವ ಲಾಬಿಯನ್ನು ನಡೆಸಿದ್ರು ಹೈಕಮಾಂಡ್ ಲೆವೆಲ್ನಲ್ಲಿ ಅಂತ ಕೆಲವರು ಆರೋಪ ಮಾಡ್ತಾರೆ. ಇನ್ನೂ ಕೆಲವರು ಏನು ಹೇಳ್ತಾರೆ, ಅವ್ರು ಲಾಬಿ ನಡೆಸೋದಾಗಿದ್ರೆ ಚುನಾವಣೆ ಜನರ ಮುಂದೆ ಯಾಕೆ ಸ್ವಾಮಿ ಕೈ ಮುಗಿಬೇಕಿತ್ತು? ರಾಜ್ಯಸಭಾ ಸದಸ್ಯತ್ವಕ್ಕೆ ನಿನ್ನೆ ಮೊನ್ನೆ ಸುಧಾಮೂರ್ತಿ ಅವರು ನಾಮನಿರ್ದೇಶನವಾದ್ರು, ಆ ರೀತಿ ನಾಮನಿರ್ದೇಶನ ಆಗ್ಬೋದಿತ್ತು. ಬಟ್ ಜನರ ಬಳಿನೇ ಹೋಗ್ತೀನಿ ಅಂತೇಳಿ ಲಾಬಿಯನ್ನ ಮಾಡಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ಯದುವೀರ್ ಅವರಿಗೆ ಬರಬೇಕಾಗಿತ್ತು? ಇಲ್ಲಿ ಪಿಕ್ಚರ್ ಒಂದೇ. ಮೈಸೂರು ಕೊಡಗು ಭಾಗದಲ್ಲಿ ಮೈಸೂರು ರಾಜಮನೆತನದ ಮೇಲೆ ಅಲ್ಲಿನ ಮತದಾರರು ಯಾವ ಒಲವನ್ನ ಇಟ್ಟಿದ್ದಾರೆ ಇದನ್ನ ತಿಳಿಯಲಿಕ್ಕೆ ಜನತಾ ತೀರ್ಪೇ ಮುಖ್ಯ. ಪ್ರತಾಪ್ ಸಿಂಹ ಅವರು ಕೊಡುವಂತಹ ಹೇಳಿಕೆ ಅಥವಾ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಸೃಷ್ಟಿಯಾಗಿದೆ, ಸಜ್ಜನರು ರಾಜಕಾರಣಕ್ಕೆ ಬರಬಾರದು, ಯದುವೀರ್ ಅವರು ಎ ಸಿ ರೂಮಿನಲ್ಲಿ ರಾಜನಾಗಿ ಇದ್ದವರು, ಜನರ ಮನೆ ಮುಂದೆ ಕೈ ಮುಗಿಯಬಾರದು, ಇದು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪ್ರತಾಪ್ ಸಿಂಹ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಮತ್ತೊಬ್ಬರು ಮಗದೊಬ್ಬರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ವೋಟಿಂಗ್ ಮೂಲಕ ಜನರೇ ತೀರ್ಪನ್ನು ಕೊಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಒಬ್ಬ ಮಹಾರಾಜ ಆದವನು ನಮ್ಮ ಮನೆಯ ಮುಂದೆ ಕೈ ಮುಗಿದು ಮತ ಬೇಡುತ್ತಾನೆ ಅಂದರೆ ಸಂವಿಧಾನದ ಹೆಮ್ಮೆ, ಪ್ರಜಾಪ್ರಭುತ್ವದ ಮೌಲ್ಯ. ಇದಕ್ಕೆ ವಿರೋಧ ಯಾಕೆ? ಇಲ್ಲ, ಮಹಾರಾಜರು ಅರಮನೆಯಲ್ಲೇ ಇರಬೇಕು, ಜನಸೇವೆ ಮಾಡಬಾರ್ದು ಅನ್ನೋದಾದ್ರೆ ಫಲಿತಾಂಶದಲ್ಲಿ ಜನ ಅವರಿಗೆ ಮತವನ್ನು ಹಾಕಲ್ಲ. ಇಲ್ಲ, ಒಬ್ಬ ಮಹಾರಾಜ ಆದವನು ಜನರು ಸೇವೆ ಮಾಡಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋದಾದ್ರೆ ಓಟನ್ನು ಹಾಕ್ತಾರೆ. ಗೊಂದಲಗಳ ಹೇಳಿಕೆ ಸೃಷ್ಟಿಯಾಗ್ತಿರೋ ಹಿಂದೆ ಯಾರ ಕೈವಾಡಗಳಿದೆ? ಇದು ಕಾಂಗ್ರೆಸ್ಗೆ ಆಹಾರ ಆಗುತ್ತಾ ಇತ್ಯಾದಿ ಪ್ರಶ್ನೆಗಳು ಉದ್ಭವವಾಗಿದೆ. ಲಾಬಿ ನಡೀತು ಹೈಕಮಾಂಡ್ ಲೆವೆಲ್ನಲ್ಲಿ. ಯಾವ ಲಾಬಿ ಅದು? ಯಾತಕ್ಕಾಗಿ ಲಾಬಿ ನಡೀತು? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅಂತಹ ಕೆಲಸ ಅಂದರೆ ಅಭಿವೃದ್ಧಿ ಕೆಲಸ ಹೊರತುಪಡಿಸಿ ಟಿಕೆಟ್ ಕೈ ತಪ್ಪುವಂತಹ ಕುತಂತ್ರ ಕೆಲಸಗಳನ್ನು ಪ್ರತಾಪ್ ಸಿಂಹ ಏನು ಮಾಡಿದ್ರು? ಯದುವೀರ್ ಅವರು ಪ್ರತಾಪ್ ಸಿಂಹ ಅವರ ವಿರುದ್ಧ ಇಷ್ಟೊಂದು ಲಾಬಿ ನಡೆಸಲಿಕ್ಕೆ ಕಾರಣ ಏನು? ಯದುವೀರ್ ಅವರಿಗೂ ಪ್ರತಾಪ್ ಸಿಂಹ ಅವರಿಗೂ ವೈಯಕ್ತಿಕ ದ್ವೇಷ ಏನಾದರೂ ಇದೆಯಾ? ಇದು ಚರ್ಚೆಗಳನ್ನ ಹುಟ್ಟು ಹಾಕಿರೋದು. ಲಾಬಿ 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 ಅಂತ ಹೇಳಲಾಗ್ತಿದೆ. ಅವರ ಮಾವ ಡುಂಗರ್ಪುರ್ ಲಾಬಿಯನ್ನು ನಡೆಸಿದ್ರು. ಬಿಜೆಪಿ ಹೈಕಮಾಂಡ್ ಸಹ ತನ್ನದೇ ಆದ ಪರಿಜ್ಞಾನವನ್ನು ಇಟ್ಕೊಂಡಿದೆ. ಮತದಾರರ ಮತ ಹಾಕಿದ ನಂತರವೇ ಒಬ್ಬರ ಗೆಲುವು ಸೋಲು ನಿರ್ಧಾರ ಆಗೋದು. ಹರ್ಷವರ್ಧನ್ ಸಿಂಗ್ ಡುಂಗರ್ಪುರ್ ಟಿಕೆಟ್ ಕೊಟ್ಟಾದ ತಕ್ಷಣ ಯದುವೀರ್ ಏನು ಚುನಾವಣೆನೇ ಫೇಸ್ ಮಾಡದೆ ಆಯ್ಕೆಯಾಗಿ ಹೋಗ್ಲಿಕ್ಕೆ ಸಾಧ್ಯನಾ ಸಂಸತ್ಗೆ? ಅಥವಾ ಗೀತಾ ಶಿವರಾಜ್ ಕುಮಾರ್ ಅವರು ಟಿಕೆಟ್ ಕೊಟ್ಟ ತಕ್ಷಣ ಜನರು ಓಟ್ ಹಾಕ್ತೆ ಸಂಸತ್ಗೆ ಆಯ್ಕೆ ಆಗ್ಲಿಕ್ಕೆ ಸಾಧ್ಯನಾ? ಡಾಕ್ಟರ್ CN ಮಂಜುನಾಥ್ ಜನತಾ ತೀರ್ಪು ಕೊಡದೆ ಬರೀ ಟಿಕೆಟ್ ಸಿಕ್ಕಾಕ್ಷಣ ಸಂಸತ್ಗೆ ಪ್ರವೇಶಿಸಲಿಕ್ಕೆ ಸಾಧ್ಯ ಆಗುತ್ತಾ? ಇತ್ಯಾದಿ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಕೆಲವರೆಲ್ಲ ಇವತ್ತು ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ 3 ಕ್ಷೇತ್ರಗಳಲ್ಲಿ 3 ರಾಜಕೀಯಕ್ಕೆ ಬರಬಾರ್ದಿತ್ತು. ಅದನ್ನ ಜನರು ತೀರ್ಪನ್ನ ಕೊಡಬೇಕು. ಇಲ್ಲ, ನಾನು ಅಂಥ ಸ್ಟ್ರಾಂಗ್ ಪರ್ಸನ್, ಇಡೀ ಕ್ಷೇತ್ರದಲ್ಲಿ ನನಗೆ ಆ ಮಟ್ಟದ ಹೋಲ್ಡಿಂಗ್ ಇದೆ ಅನ್ನೋದಾದ್ರೆ ಅಂತಹ ವ್ಯಕ್ತಿಗಳು ಪಕ್ಷೇತರವಾಗಿ ನಿಂತು ಚುನಾವಣೆಯನ್ನ ಗೆಲ್ಲಬೇಕು. ಇಲ್ಲ, ತಾಕತ್ತಿದ್ರೆ ದಮ್ಮಿದ್ರೆ ಹೈಕಮಾಂಡ್ ಲೆವೆಲಲ್ಲಿ ಅಷ್ಟು ಹೋಲ್ಡನ್ನು ಇಟ್ಟಿದ್ರೆ ಟಿಕೆಟನ್ನು ಗಿಟ್ಟಿಸ್ಕೋಬೇಕು. ಬೇಸೆ ಗ್ರಿಪ್ ಇಲ್ಲ, ತಾವು ನಿಂತಿರೋ ಸ್ಥಳನೇ ಗಟ್ಟಿ ಇಲ್ಲ. ಹೀಗಿದ್ದಾಗ ಟಿಕೆಟನ್ನು ಮಿಸ್ ಮಾಡ್ಕೊಂಡು ಟ್ರೈನ್ ಹೋದ್ಮೇಲೆ ಟ್ರೈನ್ ಹೊಂಟೋಯ್ತು ನನ್ನ ಬಿಟ್ಬಿಟ್ಟು ಟ್ರೈನ್ ಹೊಂಟೋಯ್ತು ಅಂದರೆ ಟ್ರೈನ್ ಟೈಮಿಂಗ್ ಗೊತ್ತಿಲ್ಲ, ಸೀಟ್ ನಂಬರ್ ಗೊತ್ತಿಲ್ಲ, ಎಷ್ಟನೇ ಪ್ಲಾಟ್ಫಾರ್ಮಲ್ಲಿ ನಿಲ್ಲುತ್ತೆ ಗೊತ್ತಿಲ್ಲ, ಫುಲ್ ಕಾನ್ಫಿಡೆನ್ಸು ನಾನು ಪ್ರಯಾಣ ಮಾಡ್ತೀನಿ ಇಲ್ಲಿಂದ ಡೆಲ್ಲಿಗೆ, ಟ್ರೈನ್ ಹೊಂಟೋಗಿದೆ, ಟಿಕೆಟ್ ಮಿಸ್ ಆಗಿದೆ,
ಇವತ್ತು ನಾನು ರೈಲ್ವೆ ಸ್ಟೇಷನಲ್ಲಿ ಬೆಂಬಲಿಗರನ್ನ ಅಭಿಮಾನಿಗಳನ್ನ ಹಾಕ್ಕೊಂಡು ಟ್ರೈನ್ ಮಿಸ್ ಆಗೋಯ್ತು. ಇದು ಸದ್ಯದ ಪ್ರತಾಪ್ ಸಿಂಹ ಅವರ ಪರಿಸ್ಥಿತಿ. ಬಿ ಜೆ ಪಿಯಲ್ಲಿನ ಒಳ ಏಟು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಏನು ಫಲಿತಾಂಶದ ಮೇಲೆ ಪರಿಣಾಮ ಬೀರೋದ್ರಲ್ಲಿ ನೋ ಡೌಟ್. ಯದುವೀರ್ ಅವರಿಗೆ ಬಿ ಜೆ ಪಿ ಟಿಕೆಟ್ ಸಿಕ್ಕಿದ್ರು, ಬಿ ಜೆ ಪಿಯಲ್ಲೇ ಆಂತರಿಕ ಕಲಹಗಳು ಈ ಬಾರಿ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ರೀತಿಯ ಅಚ್ಚರಿ ಇಲ್ಲ. ಕಾಂಗ್ರೆಸ್ಗೆ ಒಂದು ರೀತಿಯ ಅಸ್ತ್ರ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನು ಸಂಘಟನಾತ್ಮಕವಾಗಿ ಒಗ್ಗಟ್ಟನ್ನು ಪ್ರದರ್ಶಿಸಿದಂತಹ ಬಿ ಜೆ ಪಿ ಟಿಕೆಟ್ ವಿಚಾರದಲ್ಲಿ ಈಗ ಭಿನ್ನಾಭಿಪ್ರಾಯಗಳನ್ನು ಮೂಡಿಸಿಕೊಂಡಿದೆ. ಯಾವಾಗ ಒಂದು ಬಾಂಬನ್ನು ಹಾಕ್ತರು, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಅಂತಿದ್ದಂಗೆ ಬಿ ಜೆ ಪಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಸ್ಫೋಟಗೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಇವತ್ತು ಪ್ರತಿಭಟನೆಗಳು ನಡೆದಿದೆ. ಅದಕ್ಕೆ ಜಾತಿಯ ಬಣ್ಣವನ್ನು ಕೂಡ ಕಟ್ಟಲಾಗಿದೆ. ಒಕ್ಕಲಿಗರ ಸಂಘ ಪ್ರೆಸ್ ಮೀಟನ್ನು ಮಾಡಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಬ್ಯಾಕಪ್ ಮೀನ್ಸ್ ಬಿ ಜೆ ಪಿಯ ಬೆನ್ನಿಗೆ ಒಕ್ಕಲಿಗ ಮತಗಳು ನಿಂತಿವೆ. ಸಾಕಷ್ಟು ಒಕ್ಕಲಿಗ ಮತಗಳೇ ನಿರ್ಣಾಯಕ ಅಲ್ಲಿನ ಫಲಿತಾಂಶದಲ್ಲಿ ಅಂತ ಹೇಳಲಾಗ್ತಿತ್ತು. ಆದರೆ ಯಾವಾಗ ಪ್ರತಾಪ್ ಸಿಂಹ ಅವರಿಗೆ ಬಿ ಜೆ ಪಿ ಟಿಕೆಟ್ ಕೈ ತಪ್ತೋ ಅಲ್ಲಿ ಒಕ್ಕಲಿಗರಲ್ಲಿ ಒಂದು ರೀತಿಯ ಬಿ ಜೆ ಪಿಯಿಂದ ನಮಗೆ ಯಾವುದೇ ರೀತಿಯ ಬೆಂಬಲ ಇಲ್ಲ ಅನ್ನೋ ಮಾತುಗಳಿದೆ. ಇದಕ್ಕೆ ಪೂರಕ ಎಂಬಂತೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿದ್ರೆ ಬಿ ಜೆ ಪಿಗೆ ನಿಜಕ್ಕೂ ಒಂದು ರೀತಿಯ ಟಫ್ ಫೈಟ್. ಹೀಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಕುತೂಹಲಕ್ಕೆ ಕಾರಣವಾಗಿ ಹೋಗಿರೋದು. ಏನು ಯದುವೀರ್ ಅವರಿಗೆ ಟಿಕೆಟ್ ನೀಡಲಾಗ್ತಿದೆ, ಈ ಸುದ್ದಿ ನಂತರ ಏನೇನೆಲ್ಲ ರಾಜಕೀಯ ಸಂಚಲನ ಕಾರಣವಾಗುತ್ತೆ, ಇವೆಲ್ಲ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಎಲ್ಲವನ್ನ ವಾಚ್ ಮಾಡ್ತಾ ಇದೆ. ಎಲ್ಲ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನವನ್ನು ಹರಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸೇರಿದಂತೆ ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ ಈ 3 ಕ್ಷೇತ್ರಗಳು ವಿಶೇಷ ಕುತೂಹಲವನ್ನು ಕೆರಳಿಸಿದ್ದು, ಇಲ್ಲಿ ಮುಂದೆ ಯಾವ್ಯಾವ ರೀತಿಯ ರಾಜಕೀಯ ಸಂಚಲನಗಳು ಸೃಷ್ಟಿಯಾಗುತ್ತೆ, ಏನೆಲ್ಲ ಗೆಲುವಿಗಾಗಿ ಏನೆಲ್ಲ ಕುತಂತ್ರಗಳು ನಡೆಯುತ್ತೆ, ಇದೆಲ್ಲವನ್ನು ನಾವು ಕಾದಷ್ಟು ನೋಡಬೇಕಾಗಿದೆ.